ನಾನು ಡಾಕ್ಟರ್ ಎ ಕೆ ಜಮಾಲ್, ಸೆಕ್ರೆಟರಿ SKDC and DA. 1965ರಲ್ಲಿ ಸ್ಥಾಪನೆಗೊಂಡಂತಹ ಸುಮಾರು 61 ವರ್ಷದ ಇತಿಹಾಸವಿರುವ SKDC and DA ಅಂದರೆ ಸೌತ್ ಕೇಂದ್ರ ಡಿಸ್ಟ್ರಿಕ್ಟ್ ಕೆಮಿಸ್ಟ್ ಅಂಡ್ ಡ್ರಗಿಸ್ಟ್ ಅಸೋಸಿಯೇಷನ್, ದಕ್ಷಿಣ ಕನ್ನಡ ಜಿಲ್ಲಾ ಔಷಧ ವ್ಯಾಪಾರಸ್ಥರ ಸಂಘ. ನಾವು ಇದೇ ತಾರೀಕು 20ನೇ ಬುಧವಾರ AIOCD ಅಂದರೆ ಆಲ್ ಇಂಡಿಯಾ ಆರ್ಗನೈಸೇಷನ್ ಕೆಮಿಸ್ಟ್ ಡ್ರಗಿಸ್ಟ್ ಅಸೋಸಿಯೇಷನ್ ಅವರ ನಿರ್ದೇಶನದ ಮೇರೆಗೆ KCDA ಕರ್ನಾಟಕ ಸ್ಟೇಟ್ ಕೆಮಿಸ್ಟ್ ಡ್ರಗಿಸ್ಟ್ ಅಸೋಸಿಯೇಷನ್ ಅವರ ಮಾರ್ಗದರ್ಶನದಲ್ಲಿ KCDA ಇದರ ಅಧ್ಯಕ್ಷರಾದಂತಹ ಅರುಣ್ ಕುಮಾರ್ ಶೆಟ್ಟಿ ಇವರ ನೇತೃತ್ವದಲ್ಲಿ ಒಂದು ದಿವಸ ಸಾಮೂಹಿಕ ಬಂದ್ ಮಾಡುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. SKDC and DA ಹಮ್ಮಿಕೊಂಡಂತಹ ಈ ಪೂರ್ವಭಾವಿ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತಹ ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡುತ್ತಿರುವ ದಕ್ಷಿಣ ಕನ್ನಡ ಜಿಲ್ಲಾ ಔಷಧ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರು ಆದಂತಹ ಶ್ರೀ ಅರುಣ್ ಕುಮಾರ್ ಶೆಟ್ಟಿ ಅವರಿಗೆ ಬಹಳ ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಉಪಾಧ್ಯಕ್ಷರಾದಂತಹ ಅಮೃತ್ ಕಿರಣ್ ಅವರು ಇದ್ದಾರೆ, ಅವರನ್ನು ಕೂಡ ಈ ಸಭೆಗೆ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ, ಅದೇ ರೀತಿ ಜಾಯಿಂಟ್ ಸೆಕ್ರೆಟರಿ ಆದಂತಹ ಶ್ರೀನಿವಾಸ್ ಭಟ್ ಅವರು ಇದ್ದಾರೆ, ಇವರನ್ನು ಕೂಡ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಟ್ರೆಜರರ್ ಆದಂತಹ ಚಂದ್ರಶೇಖರ್ ಭಟ್ ಅವರು ಕೂಡ ಬಂದಿದ್ದಾರೆ, ಇವರನ್ನು ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಅದೇ ರೀತಿ ಗಣೇಶ್ ಮೆಡಿಕಲ್ಸ್ ಇದರ ಮಾಲಕರಾದಂತಹ ಸುರೇಶ್ ಅವರು ಕೂಡ ಈ ಸಭೆಗೆ ಬಂದಿದ್ದಾರೆ, ಅವರನ್ನು ಕೂಡ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಇದ್ದೇವೆ. ಅದೇ ರೀತಿ ರಾಧಾ ಮೆಡಿಕಲ್ಸ್ ಇದರ ಡೈರೆಕ್ಟರ್ ಆದಂತಹ ಶರಣ್ ಶೆಟ್ಟಿ ಅವರು ಕೂಡ ಈ ಸಭೆಗೆ ಆಗಮಿಸಿದ್ದಾರೆ, ಅವರನ್ನು ಕೂಡ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಅದೇ ರೀತಿ ಮಂಗಳೂರಿನ ಖ್ಯಾತ ಮೆಡಿಕಲ್ಸ್ ಕುಸುಮ್ ಮೆಡಿಕಲ್ಸ್ ಇದರ ಮಾಲಕರಾದಂತಹ ಗುರುಚರಣ್ ರಾವ್ ಕೂಡ ಆಗಮಿಸಿದ್ದಾರೆ, ಅವರನ್ನು ಕೂಡ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಅದೇ ರೀತಿ BCODನ ಪ್ರಸಿದ್ಧ ಮೆಡಿಕಲ್ ಶ್ರೀ ಗಣೇಶ್ ಮೆಡಿಕಲ್ಸ್ ಇದರ ಮಾಲಕರಾದಂತಹ ವಿನಯರು ಕೂಡ ಬಂದಿದ್ದಾರೆ, ಅವರನ್ನು ಕೂಡ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಖ್ಯಾತ ಡಿಸ್ಟ್ರಿಬ್ಯೂಟರ್ ಅಲ್ಲಿ ಒಂದಾದಂತಹ ನ್ಯಾಕ್ ಡಿಸ್ಟ್ರಿಬ್ಯೂಟರ್ಸ್ ಇದರ ಮಾಲಕರಾದಂತಹ ಸುನಿಲ್ ನಾಯ್ಕ್ ಅವರು ಕೂಡ ಈ ಸಭೆಗೆ ಆಗಮಿಸಿದ್ದಾರೆ, ಇವರನ್ನು ಕೂಡ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಅದೇ ರೀತಿ ಸೂರ್ಯ ಲೈಫ್ ಕೇರ್ ಇದರ ಮಾಲಕರಾದಂತಹ ಶರತ್ ಅವರು ಕೂಡ ಈ ಸಭೆಗೆ ಆಗಮಿಸಿದ್ದಾರೆ, ಅವರನ್ನು ಕೂಡ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಪ್ರೆಸ್ ಮೀಟ್ ಅನ್ನು ನಮ್ಮ ಗೌರವಾನ್ವಿತ ಅಧ್ಯಕ್ಷರಾದ ಅರುಣ್ ಕುಮಾರ್ ಶೆಟ್ಟಿ ಅವರು ನಡೆಸಿಕೊಡಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದಾರೆ. Namaste and a very good morning to all of you. Nama self introduction ella agide. We are here today to address a press meet regarding the nationwide chemist strike, which is called on the 20th of May 2026 on a Wednesday by All India Organization of Chemists and Druggists, that AIOCD, which is in affiliation to our state body, Karnataka Chemists and Druggists Association, ACDA. In this regard, we wish to keep the general public informed about the bandh which will be for the entire 24 hours on 20th May 2026. And our members shall strictly follow the same. Ella Dakshina Kannada, ella retailers navaru, they need to abide the bandh call for, which is being done by the AIOCD. Why is this strike called for? Yake ee strike annu yake kareyalagide anta heli I will just brief you. The association strongly opposes the uncontrolled online sales of medicines under GSR 817 dated 28/8/2018, stating that the medicines are not ordinary commodities and require strict regulation and responsible dispensing. The association has expressed concern that unregulated online medicine sales may lead to misuse of scheduled drugs, self-medication, fake prescriptions which are generated through AI, improper storage and circulation of unsafe medicines, scheduled H drug anta ಹೇಳಿದ್ರೆ scheduled drugs, that narcotic drugs ಆಗಿರಬಹುದು, NDPS, narcotic drugs, psychotropic substances, ಅದು ಏನಿದ್ದಾವೆ, ಅಮಲು ಜಾರಿ
ಪದಾರ್ಥಗಳು ಅದರಲ್ಲಿ ಇರುವಂತದ್ದು. ಮೋಸ್ಟ್ ಆಫ್ ದ ಯೂತ್ಸ್ ಆರ್ ಗೆಟಿಂಗ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಇಟ್ and it is easily accessible for them because of this online facility. The main reason is that despite repeated representations by the AIOCDA, that is All India Association, to the central government regarding the growing difficulties faced by the chemists and druggists, no effective solution has been provided so far. ಅದಕ್ಕೆ ನಮ್ಮ ಪ್ಲೀಡ್ ಅನ್ನು ಪದೇ ಪದೇ ಇಷ್ಟು ವರ್ಷದಿಂದ ಪ್ರೆಸೆಂಟ್ ಮಾಡಿ ಕೂಡ ದೇ ಹ್ಯಾವ್ ನಾಟ್ ಕನ್ಸಿಡರ್ಡ್ ಸೋ ಫಾರ್. ಅದಕ್ಕೋಸ್ಕರ ವಿ ಆರ್ ಶೋಯಿಂಗ್ ದಿಸ್ ಅಜಿಟೇಷನ್ ಫ್ರಮ್ ದ ಆಲ್ ಇಂಡಿಯಾ ಅಸೋಸಿಯೇಷನ್ ಆಫ್ ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್. Basically, our demand is about withdrawal of GSR 817 dated 28/2018 and GSR 220 dated 26/3/2020. What is this GSR 817 dated 28/2018? GSR ಅದೇನದು ಅಂತ ಹೇಳಿ ಇದೇನಂತ ಹೇಳಿದ್ರೆ, it is a permission granted for online sales on medicine by letting one form a website portal, which is very dangerous because people are able to access purchase of medicines directly without any, without any formal way of procedure through the retail outlet by showing the physical prescription. ಅದನ್ನು ಏನು ಅನುಸಾರ ಮಾಡಿದೆ straight away they can generate AI generated fake prescriptions too. ಇದನ್ನು ಮಾಡಿ ಇದರಿಂದ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿ ಈ ಯೂತ್ಸ್ ಅವರು ತುಂಬಾ ಇದನ್ನು ಉಪಯೋಗ ಮಾಡ್ತಾ ಇದ್ದಾರೆ. This happens by bypassing the regulations which is keenly monitored in the medical store operations by the drug control department. ಈ ಮೆನೆಸ್ ನಿಂದಾಗಿ ನಮ್ಮನ್ನು ಅದಕ್ಕೆ ಕಾರಣಕರ್ತರು ಅಂತ ಹೇಳಿ ಬಿಂಬಿಸುವಂತ ಪರಿಸ್ಥಿತಿ ಬಂದಿದೆ. ಯಾಕಂತ ಹೇಳಿದ್ರೆ, how does this youth get medicine drugs if these local medicines are not the suppliers? It is only due to this online which is propagating these youngsters to get into that addiction. It's a young India. The average rate of our population is between 29 to 32 years. India is young. Our youths now ಬಹಳಷ್ಟು ಮಂದಿ they fall prey into this drug abuse and drug addiction, which are easily available through this online source. We have been monitored by the drug control department. ನಮ್ಮ ಎಲ್ಲ ಪರ್ಚೇಸ್ ಗಳನ್ನ, ಸೇಲ್ಸ್ ಗಳನ್ನ ಈ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಏನಿದೆ, ಡೆಪ್ಯೂಟಿ ಡ್ರಗ್ಸ್ ಕಂಟ್ರೋಲರ್ ಬ್ಯಾಂಗ್ಳೂರ್ ಅವರ ಅಂಡರ್ ಅಲ್ಲಿ ಬರುವಂತದ್ದೇ ಎಂಟೈರ್ ದಕ್ಷಿಣ ಕನ್ನಡ. ದೇ ಆರ್ ಮಾನಿಟರಿಂಗ್. ನಮ್ದು ಎಕ್ಸಾರ್ಬಿಡೆಂಟ್ ಪರ್ಚೇಸಸ್ ಇದ್ರೆ they will get the data from the suppliers, the retailers, the distributors, and ಇದು ಹೇಗೆ ಸೇಲ್ ಮಾಡಿದ್ರಿ, ಇಷ್ಟೊಂದು ಕ್ವಾಂಟಿಟಿ ಹೇಗೆ ಹೋಯ್ತು, ಅದನ್ನೆಲ್ಲ ಕೇಳುವ ಒಂದು ವಿಧಾನ ಇದೆ, ಆ ಪ್ರೊಸೀಜರ್ ಇದೆ. ಸೊ ಆ ಕಂಟ್ರೋಲ್ ಆಫ್ ಡ್ರಗ್ಸ್ ಅವರ ಆಫೀಸ್ ನ ಅಂಡರ್ ನಲ್ಲಿ ಬರುವಂತದ್ದು ಪರ್ವ್ಯೂ ಅಲ್ಲಿ ಇರ್ತದೆ. whereas here when it is an online purchase, ಎಲ್ಲಿಂದ ಬರ್ತದೆ, ಯಾರಿಗೆ ಬರ್ತದೆ, ಏನು ಅದರದ್ದು ಗಂಧ ಗಾಳಿ ಗೊತ್ತಿರೋದಿಲ್ಲ. ಸ್ಟ್ರೈಟ್ ಅವೇ ಇಟ್ ಕಮ್ಸ್ ಟು ದೇರ್ ಡೋರ್ ಸ್ಟೆಪ್. ಅವರು ಖಾಲಿ ಒಂದು ಮೊಬೈಲ್ ಅಲ್ಲಿ ಹೊರತು ಫೇಕ್ ಪ್ರಿಸ್ಕ್ರಿಪ್ಷನ್ ಅಪ್ಲೋಡ್ ಮಾಡ್ತಾರೆ, and there is no one to see the ವ್ಯಾಲಿಡಿಟಿ ಆಫ್ ದ ಪ್ರಿಸ್ಕ್ರಿಪ್ಷನ್. ಆ ಪ್ರಿಸ್ಕ್ರಿಪ್ಷನ್ ಜೆನ್ವಿನ್ ಅಲ್ವಾ ಅಂತ ಹೇಳಿ ಅದನ್ನು ಅನಲೈಸ್ ಮಾಡುವವರಿಲ್ಲ. they will dispatch goods to the doorstep. This is how the youths are easily getting access of this medicines. In fact, ನಮ್ಮದು ದಕ್ಷಿಣ, let us come to this point where ದಕ್ಷಿಣ ಕನ್ನಡ, ನಮ್ಮ ಆಲ್ ಓವರ್ ಇಂಡಿಯಾದ ವಿಷಯ ಮಾತಾಡೋದು ಬೇಡ. ದಕ್ಷಿಣ ಕನ್ನಡದಲ್ಲಿ drug addiction menace got under complete control by our present police commissioner, Shri Sudhir Kumar Reddy. He has done an excellent job. The police department is keeping a close monitoring on the activities of the traditional pharmacies. ಇತ್ತೀಚೆಗೆ ಹಲವಾರು ಮೆಡಿಕಲ್ಸ್ಗೆ ಆಲ್ರೆಡಿ wherever the police limitations ಇದೆ, ಅವರ ಅಂಡರ್ ಅಲ್ಲಿ ಬರುವಂತದ್ದು ಎಲ್ಲಾ ಫಾರ್ಮಸಿಗಳಿಗೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಅವರ ಹತ್ರ ಇದನ್ನು ವಿಮರ್ಶೆ ಮಾಡಿ, ನಿಮ್ಮಲ್ಲಿ ಪ್ರಿಸ್ಕ್ರಿಪ್ಷನ್ಸ್ ಇಲ್ಲದೆ ಮೆಡಿಸಿನ್ಸ್ ಕೊಡ್ತೀರಾ
ಕೊಡ್ಲಿಕ್ಕೆ ಇಲ್ಲದನ್ನು ಕೊಡಬೇಡಿ ಅಂತ ಹೇಳಿ ಅವರಿಗೆ ಇನ್ಫಾರ್ಮ್ ಮಾಡಿ ಅಥವಾ ವಾರ್ನ್ ಮಾಡಿ ಆ ಒಂದು ಕೆಲಸವನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಕೈಗೊಂಡಿದೆ. ಯಾಕಂತ ಹೇಳಿದ್ರೆ ಇದು ಆಕ್ಚುಲಿ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಇದು ಕೆಲಸ ಯಾವುದು ಇದು ಎಕ್ಸಾರ್ಬಿಡೆಂಟ್ ಸೇಲ್ಸ್ ಆಗುವಂತದ್ದು. ಬಟ್ ಈ ಲೆವೆಲ್ಗೆ ಅಂತ ಹೇಳಿದ್ರೆ ಅವರು ಈ ನಾರ್ಕೋಟಿಕ್ ಈ ಡ್ರಗ್ಸ್ ಅನ್ನ ಕಂಪ್ಲೀಟ್ ಕಂಟ್ರೋಲ್ ಮಾಡಿದ್ರು ಕೂಡ ಪುನಃ ಇಲ್ಲಿ ಹೇಗೆ ಎಂಟ್ರಿ ಆಗ್ತದೆ ಅಂತ ಹೇಳಿ ಅದು ಸಹ ಒಂದು ಇದು ಕನ್ಫ್ಯೂಸಿಂಗ್ ಸ್ಟೇಟ್. ಸೊ ಆಬ್ವಿಯಸ್ಲಿ ನಮ್ಮ ಫಾರ್ಮಸಿಗೆ ಬಂದು ನಿಮ್ದು ಎಷ್ಟು ಸೇಲ್ಸ್ ಆಗ್ತದೆ ಅದನ್ನೆಲ್ಲ ಮಾನಿಟರ್ ಮಾಡುವಂತದ್ದು ಕೆಲಸ ನಮ್ಮ ಡ್ರಗ್ ಕಂಟ್ರೋಲ್ ನವರು ಮಾಡ್ತಾ ಇದ್ದಾರೆ. ಸೊ ಇಫ್ ಯೂತ್ಸ್ ಕನ್ಸ್ಯೂಮ್, ಈಗ ಈ ಯಂಗ್ಸ್ಟರ್ಸ್ ನಶೆಗೋಸ್ಕರ ದೇ ಮೇ ಕನ್ಸ್ಯೂಮ್ ಲಿಕ್ಕರ್ ಬಿವರೇಜಸ್. ಆ ಲಿಕ್ಕರ್ ಬಿವರೇಜಸ್ ಅನ್ನು ಕನ್ಸ್ಯೂಮ್ ಮಾಡಿ ಮನೆಗೆ ಹೋಗುವಾಗ ಖಂಡಿತ ಒಂದು ಸ್ಮೆಲ್ ಬರ್ತದೆ. ದ ಪೇರೆಂಟ್ಸ್ ವುಡ್ ಬಿ ಏಬಲ್ ಟು ಐಡೆಂಟಿಫೈ ಆರ್ ಕಮ್ ಟು ನೋ ದಟ್ ನಮ್ಮ ಮಗ ಏನೋ ಇದು ಲಿಕ್ಕರ್ ಬಿವರೇಜ್ ತಗೊಂಡಿದ್ದಾನೆ ಅಂತ ಹೇಳಿ ಗೊತ್ತಾಗ್ತದೆ. ಬಟ್ ಹಿಯರ್ ಇಟ್ ಇಸ್ ನಾಟ್ ಲೈಕ್ ದಟ್. ಈ ಡ್ರಗ್ಸ್ ಅನ್ನ ಆನ್ಲೈನ್ ನಲ್ಲಿ ಪರ್ಚೇಸ್ ಮಾಡುವಂತದ್ದು, ದೇ ಮೇಕ್ ಇಟ್ ಎಸ್ ಅ ಪ್ರಾಕ್ಟಿಸ್ ಅಂಡ್ ದೇ ಗೆಟ್ ಅಡಿಕ್ಟೆಡ್ ಟು ದಟ್. At the time when the parents come to know, the innocent parents come to know, it would be too late that the effect on the child would have gone to that extent. So, ಈ ಸಂದರ್ಭದಲ್ಲಿ ನಾವು ಆನ್ಲೈನ್ ಪ್ರೊಕ್ಯೂರ್ಮೆಂಟ್ ಏನ್ ಮಾಡ್ತಾ ಇದ್ದಾರೆ, ಯು ಡೋಂಟ್ ನೋ ಫ್ರಮ್ ವೇರ್ ಇಟ್ ಇಸ್ ಕಮಿಂಗ್ ದ ಸೋರ್ಸ್. ಈಗ ನಾವು ಈಗ ರಿಟೇಲ್ ಅಲ್ಲಿ ಅಂಗಡಿಗೆ ಬರುವುದಾದ್ರೆ ಇಟ್ ಕಮ್ಸ್ ಟು ಎ ಪ್ರಾಪರ್ ಆಥರೈಸ್ಡ್ ಸೋರ್ಸ್, ಇಟ್ ಕಮ್ಸ್ ಟು ಎ ಪ್ರಾಪರ್ ಡಿಸ್ಟ್ರಿಬ್ಯೂಟರ್ ಚಾನಲ್ and then come to the retailer. Whereas ಅಲ್ಲಿ ಹಾಗೆಲ್ಲ ಪ್ಯಾನ್ ಇಂಡಿಯಾ ಆಪರೇಷನ್, ಎಲ್ಲ ಒಂದು ಡೆಲ್ಲಿಗೆ ಆರ್ಡರ್ ಕೊಟ್ಟು ಎಲ್ಲಿಂದೆಲ್ಲ ಪ್ರೊಕ್ಯೂರ್ ಮಾಡಿ ಕಳಿಸ್ತಾರೆ. ಆ ಸೋರ್ಸ್ ಇಲ್ಲಿ ಯಾವ ಇನ್ವಾಯ್ಸ್ ಪ್ರಕಾರ ಬಂದಿದೆ ಅದು ಯಾವುದು ಒಂದು ಅದಕ್ಕೆ ಐಡೆಂಟಿಫೈ ಮಾಡ್ಲಿಕ್ಕೆ ಆಗದಂತ ಒಂದು ಪರಿಸ್ಥಿತಿ. ನೀವು ಬಹಳಷ್ಟು ನೋಡಿರ್ಬೋದು ನಾರ್ತ್ ಇಂಡಿಯಾದಲ್ಲಿ ಡ್ರಗ್ಸ್, ಫೇಕ್ ಡ್ರಗ್ಸ್ ಆರ್ ಬೀನ್ ಸೀಸ್ಡ್ ಇನ್ ಲಾಟ್ಸ್, ಬಲ್ಕ್ ಕ್ವಾಂಟಿಟಿ. ಏನದು ಅರ್ಥ ಏನು? ದಟ್ ಮೀನ್ಸ್ ಟು ಸೇ ಒಂದು ಮಾರ್ಕೆಟಿಂಗ್ ಚಾನೆಲ್ ಅವರಿಗೆ ಇದೆ ಅಂತ ಹೇಳಿ ಅದರಲ್ಲಿ ಖಂಡಿತ ಅರ್ಥ ಆಗ್ತದೆ. ಇಲ್ಲ ಅಂತಂದ್ರೆ ಯಾವ ಚಾನೆಲ್ ಅಲ್ಲಿ ಅದನ್ನು ಅಷ್ಟೊಂದು ದೊಡ್ಡ ಬಲ್ಕ್ ಅನ್ನು ಸೇಲ್ ಮಾಡ್ಲಿಕ್ಕೆ ಸಾಧ್ಯ ಉಂಟು? ಆನ್ಲೈನ್ ನಲ್ಲಿ ಅಷ್ಟೊಂದು ಪರಿಶೀಲನೆ ಮಾಡ್ಲಿಕ್ಕೆ ಒನ್ಸ್ ಇಟ್ ಇಸ್ ರೀಚ್, ಈವನ್ ಆನ್ಲೈನ್ ನಲ್ಲಿ ಒಂದು ಮೆಡಿಸಿನ್, ರಾಂಗ್ ಮೆಡಿಸಿನ್ ಕೊಟ್ಟರೆ ಸಹ ಅವರು ರಿಟರ್ನ್ ತಗೊಳ್ಳಲ್ಲ. ಅಂತದೊಂದು ಪರಿಸ್ಥಿತಿ. ಮೆನಿ ಹ್ಯಾವ್ ಬರ್ನ್ ದೇರ್ ಫಿಂಗರ್ಸ್ ಆಲ್ರೆಡಿ. ಯಾರು ಶುಗರ್ ಪೇಷಂಟ್ ಆಗಲಿ, BP ಪೇಷಂಟ್ ಆಗಲಿ, ಅದು ಆನ್ಲೈನ್ ನಲ್ಲಿ ಬಹಳಷ್ಟು ಜನ ದೇ ಬರ್ನ್ ದೇರ್ ಫಿಂಗರ್ಸ್ ಆಲ್ರೆಡಿ. ನಾವು ಏನೇ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ದೇರ್ ಇಸ್ ಎವ್ರಿ ಪಾಸಿಬಿಲಿಟಿ ಆಫ್ ಎ ಫೇಕ್ ಡ್ರಗ್ ಕಮಿಂಗ್ ಇನ್ ಟು ದಿಸ್ ಥ್ರೂ ಆನ್ಲೈನ್. ಸೊ we at the pharmacies have social responsibilities and physically verify the prescriptions. Thereby our sales and purchases are being tracked by the drug department. The drug department is not just a license issuing authority. They have huge responsibilities to go through all these lapses. ನಮ್ಮ ಡೆಪ್ಯೂಟಿ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಏನಿದೆ ದಕ್ಷಿಣ ಕನ್ನಡಕ್ಕೆ, ಅದರ ಅಡಿಯಲ್ಲಿ 2-3 ಡ್ರಗ್ ಇನ್ಸ್ಪೆಕ್ಟರ್ ಅವರಿದ್ದಾರೆ, ADC ಅವರಿದ್ದಾರೆ, ಅಸಿಸ್ಟೆಂಟ್ ಡ್ರಗ್ ಕಂಟ್ರೋಲರ್ ಅಂತ. ಅದರ ನಂತರ ಟಾಪ್ ಎಂಡ್ ಅಲ್ಲಿ ಇವರು ಡೆಪ್ಯೂಟಿ ಡ್ರಗ್ ಕಂಟ್ರೋಲರ್. ಸೊ ದೇರ್ ಆರ್ ದಟ್ ಮೆನಿ ನಂಬರ್ ಆಫ್ ಆಫೀಷಿಯಲ್ಸ್. ಸರ್ಕಲ್ 1, ಸರ್ಕಲ್ 2 ಅದನ್ನು ಬೈಫೋಕೇಟ್ ಮಾಡಿದ್ದಾರೆ ಕೂಡ ಇತ್ತೀಚೆಗೆ. ಸೊ ದಟ್ ದೇ ಕ್ಯಾನ್ ಈಸಿಲಿ ಆಕ್ಸೆಸ್ ಟು ಈಚ್ ಅಂಡ್ ಎವ್ರಿ ನೂಕ್ ಅಂಡ್ ಕಾರ್ನರ್. ಆ ಫಾರ್ಮಸಿಗೆ ಹೋಗಿ ಪರಿಶೀಲನೆ ಮಾಡುವುದು, ಅಲ್ಲಿದ್ದು ಸ್ಯಾಂಪಲ್ ತಗೊಳ್ಳುವಂತದ್ದು ಬಿಡಿ, ಆ ಸ್ಯಾಂಪಲ್ ಅನ್ನು NABL ಲ್ಯಾಬ್ ಟೆಸ್ಟ್ ಅಲ್ಲಿ ಮಾಡಿ ಅದು ಕ್ವಾಲಿಟಿಯಾ ಇಲ್ವಾ ಅಂತ ಹೇಳಿ ಆಸ್ ಪರ್ NABL ಲ್ಯಾಬ್ ಟೆಸ್ಟ್ ಪಾಸ್ ಆಗ್ತದೆ ಇಲ್ವಾ ಅಂತ ಹೇಳಿ ಅದು ಪರಿಶೀಲನೆ ಮಾಡುವಂತದ್ದು. ಇಟ್ ಇಸ್ ದೇರ್ ಡ್ಯೂಟಿ. ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಇಸ್ ರನ್ನಿಂಗ್ ಪೋಸ್ಟ್ ಅಂಡ್ ಪೋಲ್ ಬಿಹೈಂಡ್ ದಟ್ ಟು ಫೈಂಡ್ ವೆದರ್ ಎನಿ ಸ್ಪ್ಯೂರಿಯಸ್ ಡ್ರಗ್ಸ್ ಆರ್ ಎಂಟರಿಂಗ್ ಇನ್ ಟು ದೇರ್ ಜ್ಯೂರಿಡಿಕ್ಷನ್. ಸೊ ಈ ನಿಟ್ಟಿನಲ್ಲಿ ದಿಸ್ ಇಸ್ why AIFCD has asked for withdrawal of GSR 817. ಇದಕ್ಕೋಸ್ಕರ ಅದನ್ನು ಒಕ್ಕೊರಳಲ್ಲಿ ಈ ಅಸೋಸಿಯೇಷನ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಒಂದು ಸ್ಟಾಪ್ ಮಾಡಿ. ಯಾಕೆಂತ ಹೇಳಿದ್ರೆ ಅದು ಇಟ್ ಶುಡ್ ಕಮ್ ಥ್ರೂ ಎ ಫಾರ್ಮಸಿಸ್ಟ್ ಪರ್ವ್ಯೂ, ಬಂದು ಅದನ್ನು ಅನಲೈಸ್ ಮಾಡಿ ಅದಕ್ಕೆ ಸೂಕ್ತ ಮೆಡಿಸಿನ್ಸ್ ಅನ್ನು ಕೊಡುವಂತದ್ದು ನೋಡಿ ಕೊಡಲಿಕ್ಕೆ ಒಂದು ಅವಕಾಶ ಕೊಡಬೇಕು. ಯಾಕಂತ ಹೇಳಿದ್ರೆ ದಿಸ್ ಇಸ್ ನಾಟ್ ಎ ಕಮೋಡಿಟಿ ಆರ್ ಎ ಗ್ರಾಸರಿ ವಾಟ್ ವಿ ಆರ್ ಡೀಲಿಂಗ್ ವಿತ್. ಸೊ ಇಟ್ ಈಸ್ ಎ ಹೆಲ್ತ್ ಪರ್ಸ್ಪೆಕ್ಟಿವ್ ನಲ್ಲಿ ಇರುವಂತದ್ದು. ಸೊ ದ ಗವರ್ಮೆಂಟ್ ಶುಡ್ ಟೇಕ್ ಕೇರ್ ಆಫ್ ದಿಸ್ very precisely. On top of this, GSR 817. Why AIFCD asked for withdrawal of GSR 817? ಇದೊಂದು ರೆಗ್ಯುಲೇಷನ್ಸ್ ಅನ್ನ
ಗೆಜೆಟ್ ನೋಟಿಫಿಕೇಶನ್ ಅನ್ನ during the during the COVID time, that is 26/3/2020 ಅಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. That is because sale of drugs at the doorstep of consumers was essential to meet the requirement of emergency during pandemic, COVID-19 and in the public interest. This was a temporary arrangement during the COVID-19, but they haven't withdrawn these provisions yet. Undue advantage was taken. Undue advantage was taken by the online operators. This is highlighting that dilution of regulatory safeguards may increase the risk of spurious, substandard and improperly stored medicines entering the supply chain, thereby affecting patient safety. ಆ ಕೋವಿಡ್ನಲ್ಲಿ ಟೆಂಪರರಿ ಏನು ಇಶ್ಯೂ ಮಾಡಿದ್ದಾರೆ ರೆಗ್ಯುಲೇಷನ್ಸ್ ಅನ್ನ, ದೇ ಹ್ಯಾವ್ ನಾಟ್ ವಿಡ್ರಾನ್ ದಟ್ ಅಟ್ ಆಲ್. ಅದರಿಂದಾಗಿ ಇದನ್ನ ಅನ್ಡ್ಯೂ ಅಡ್ವಾಂಟೇಜ್ ನಲ್ಲಿ ಇವರು ಕಂಟಿನ್ಯೂ ಮಾಡ್ತಾ ಇದ್ರು. ಸೊ that is why AFCD has stressed to withdraw that. The association has expressed concern over the increasing misuse of scheduled and narcotic medicines by youths through online platforms. In many instances, attempts are reportedly being made to procure such medicines during manipulated or AI-generated prescriptions. Pharmacists, as responsible healthcare professionals, we remain committed to supplying such medicines only after proper verification and against genuine prescriptions, in the interest of protecting society and public health. Sir, have you taken any decisions to educate the general public, sir? From your side? See, regarding this one. educating people is also important here. Correct. Have you taken any steps on that? Sir, to take such steps, it won't be able to do it in the micro level. The association, the top level, because this is being operated pan India. ನಾವು ಎಷ್ಟೇ ಅದನ್ನು ಹೇಳಿ ನಾವು ಆಬ್ವಿಯಸ್ಲಿ ನಾವು ನಮ್ಮ DDC ಡಿಪಾರ್ಟ್ಮೆಂಟ್ಗೆಲ್ಲ ಇದನ್ನು ಹೇಳ್ತಾ ಇದ್ದೇವೆ, ಬಟ್ ಮೆಡಿಕಲ್ ಶಾಪ್ ಅಲ್ಲಿ ಸಹ ಹೇಳ್ತಾ ಇದ್ದೇವೆ ಟು ದ ಕಸ್ಟಮರ್ಸ್. ಬೇರೆ ನಮಗೆ ಪ್ಲಾಟ್ಫಾರ್ಮ್ ಅತ್ಯಂತ ಮೇಲೆ ಪ್ಲಾಟ್ಫಾರ್ಮ್ ನಮಗೆ ಸಿಗ್ತಾ ಇಲ್ಲ ಹಾಗೆ. ಸೊ ದ ಬಂದ್ ಇಸ್ ಕಂಪ್ಲೀಟ್ಲಿ ಪೀಸ್ಫುಲ್ ಅಂಡ್ ನಾಟ್ ಅಗೇನ್ಸ್ಟ್ ದ ಪಬ್ಲಿಕ್. ನಮ್ದು ಬಂದ್ ಏನಿದೆ ಅದು ಅಗೇನ್ಸ್ಟ್ ದ ಪಬ್ಲಿಕ್ ಅಲ್ಲ. ದ ಸೌತ್ ಕ್ಯಾನ್ರಾ ಕೆಮಿಸ್ಟ್ ಅಂಡ್ ಡ್ರಗ್ಸ್ ಅಸೋಸಿಯೇಷನ್ sincerely regrets the inconvenience caused to the general public in this regard and seeks the kind understanding and support of all concerned. We have already submitted an advance intimation to our MP, Captain D.S. Chowta, the District Commissioner, the Deputy Drug Controller, and also the District Health Family Welfare Officer in this regard, and requested for their intervention and recommendation in support of our demands. Our concern is that medicines are life-saving substances and not ordinary commercial products. Patient safety and responsible medicine dispensing must always remain in the highest priority. That's all. Thank you. Any questions? All the thing what I have detailed here is being given in writing to you already.